ಇಲ್ಲಿ 1/4 kg ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, 2 ಟೊಮೊಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ 1 ಹಿಡಿಯಷ್ಟು ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ನೀವು ಬೇಳೆ ಬೇಕಾದ್ರೆ ಹಾಕ್ಕೋಬೋದು. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು 2 ವಿಷಲ್ ಕೂಗಿಸ್ಕೊತೀನಿ ಮೊದಲಿಗೆ. ನೋಡಿ, ನೀರು ಹಾಕಿದ್ದೀನಿ ಮುಳುಗಷ್ಟು. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಹೆಚ್ಚಿಸ್ಕೋಬೋದು. ಇವಾಗ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. 2 ವಿಷಲ್ ತೊಗೊಬಿಡ್ತೀನಿ. ನೋಡಿ, ಆ ಹುರುಳಿಕಾಳು ಮತ್ತು ಬೆಂದಿದೆ. ಇದನ್ನು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕಾಳು ಎತ್ಕೋತೀನಿ ರುಬ್ಬೋದಕ್ಕೆ. ನುಗ್ಗೆಕಾಯಿ ಮತ್ತು ಕಾಳು ಸ್ವಲ್ಪ ಇದರಲ್ಲೇ ಇರಲಿ. ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ಕಾಳು ಬೆಂದಿರೋದು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಇವಾಗ ರುಬ್ಕೊಂಡಿರೋದು ಹಾಕ್ತೀನಿ. ರುಬ್ಕೊಂಡಿರೋದು ಹಾಕಿಬಿಟ್ಟು ಜಾರೆಲ್ಲ ತೊಳೆದು ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು. ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಈರುಳ್ಳಿ, ಕರಿಬೇವು, 3 ಬೆಳ್ಳುಳ್ಳಿ ಹಾಕಿದ್ದೀನಿ, ರುಬ್ಬಕ್ಕೂ ಹಾಕ್ಕೊಂಡಿದ್ದೆ. 1 ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಇಲ್ಲಿ ರುಬ್ಬಿರೋದು ಹಾಕಿ ನನಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ ಹಾಗೆ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಹಾಕಿ ಕುದಿಸ್ತೀನಿ ಚೆನ್ನಾಗಿ. ಉಪ್ಪು ಗಿಪ್ಪು ಎಲ್ಲ ರುಬ್ಬುವಾಗಲೇ ಹಾಕಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಒಗ್ಗರಣೆ ಇದಕ್ಕೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುಸಿದ್ರೆ ಇದು ಮುದ್ದೆಗಂತೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುಸಿದ್ರೆ ಮೊಳಕೆ ಹುರುಳಿಕಾಳು ನುಗ್ಗೆಕಾಯಿ ಸಾಂಬಾರು ರೆಡಿ. ಚೆನ್ನಾಗಿ ಕುದಿ ಬರಲಿ ಒಂದು ಕುದಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ನಾನು ಹುಣಸೆಹಣ್ಣು ಹಾಕಿಲ್ಲ, ಹುಳಿ ಟೊಮೊಟೊ ಹಾಕಿದ್ದೀನಿ. ಬೇಕಿದ್ದರೆ ಟೊಮೊಟೊ ಇಲ್ಲಾಂದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು. ಇದು ಅನ್ನಕ್ಕೆ, ಚಪಾತಿಗೆ ಇವಾಗ ರೆಡಿಯಾಗಿದೆ ಮೊಳಕೆ ಹುರುಳಿಕಾಳು ಮತ್ತು ನುಗ್ಗೆಕಾಯಿ ಸಾಂಬಾರು. ನೋಡಿ, ಹೀಗೆ ಸರ್ವ್ ಮಾಡಿಕೊಂಡು ಮೊಳಕೆ ಹುರುಳಿ ಸಾರು, ನುಗ್ಗೆಕಾಯಿ ಸಾರನ್ನ ಅನ್ನಕ್ಕೆ ಸರ್ವ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ. ಮುದ್ದೆ ಬೇಕಾದರೂ ಮಾಡ್ಕೋಬೋದು, ಚಪಾತಿಗೆ ಬೇಕಾದ್ರೂ ಹಾಕ್ಕೋಬೋದು.